ಹೆಲೋ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್. ಈ ವಿಡಿಯೋದಲ್ಲಿ ಯಾವುದು ಹೊಸ ಕಾಲೇಜು ಹೊಸ ಯೂನಿವರ್ಸಿಟಿ ಬಂದಿದೆ ಈ ವರ್ಷದಿಂದ ಅನ್ನೋದು ನೋಡೋಣ. ಈ ವಿಡಿಯೋಲಿ ನನ್ನ ಗಮನಕ್ಕೆ ಬಂದಂಥ ಹೊಸ ಕಾಲೇಜುಗಳು ಮತ್ತು ಯೂನಿವರ್ಸಿಟೀಸ್ ಕವರ್ ಮಾಡಿದ್ದೀನಿ. ನನ್ನ ಗಮನಕ್ಕೆ ಬಾರದೆ ಒಂದಷ್ಟು ಹೊಸ ಕಾಲೇಜು ಬಂದಿರಬಹುದು, ಐ ಡೋಂಟ್ ನೋ. ಸೊ ಒಂದು ಹೊಸ ಕಾಲೇಜು ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ ವಿ ಟಿ ಯು ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜು ಎಲ್ಲಿ ಬರ್ತಿದೆ? ಚಿಂತಾಮಣಿ ಟೌನಲ್ಲೇ ಬರ್ತಾಯಿದೆ, ಚಿಕ್ಕಬಳ್ಳಾಪುರ ಜಿಲ್ಲೆ. ಸೊ ಇಲ್ಲಿ ಇನ್ನೂ ಹೊಸ ಬಿಲ್ಡಿಂಗು ಏನೂ ಬಂದಿಲ್ಲ, ಮೋಸ್ಟ್ಲಿ ಪಾಲಿಟೆಕ್ನಿಕಲ್ಲಿ ಸ್ಟಾರ್ಟ್ ಮಾಡೋ ಸೂಚನೆ ಇದೆ. ಸೊ ಹಾಗಾಗಿ ಅಲ್ಲಿ ಇನ್ಫ್ರಾಸ್ಟ್ರಕ್ಚರು ಎಲ್ಲ ನೋಡಿಕೊಂಡು ಆಮೇಲೆ ಅಡ್ಮಿಷನ್ಸ್ ತೊಗೊಳ್ಳಿ. ಅಡ್ಮಿಷನ್ ತೊಗೊಂಡು ಆಮೇಲೆ ಬಿಲ್ಡಿಂಗ್ ಇಲ್ಲ, ಹಾಸ್ಟೆಲ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಮಾಡೋ ಬದಲು ಮೊದಲೇ ನೋಡ್ಕೊಂಬನ್ನಿ ಎಲ್ಲಿದೆ ಹೇಗಿದೆ ಅಂತ. ಸೊ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ 60 ಸೀಟು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸಿಗುತ್ತೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ A&ML ಸಿಗುತ್ತೆ. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ 60 ಸಿಗುತ್ತೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 60. ಟೋಟಲ್ 240 ಸೀಟ್ ಆ್ಯಡ್ ಆಗುತ್ತೆ ಈ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ಗೆ. ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ತುಂಬ ಜನಕ್ಕೆ ಈ ವರ್ಷ ಜಾಸ್ತಿ ಕಾಂಪಿಟೇಷನ್ ಇದೆ, ಕಟ್ ಆಫ್ ತುಂಬ ಇನ್ಕ್ರೀಸ್ ಆಗುತ್ತೆ ಅಂತೆಲ್ಲ ಮಾತಾಡ್ಕೋತಿದ್ರು. ಅದಾದ ಮೇಲೆ ಕಾಂಪಿಟೇಷನ್ನು ಹಾಗೇ ಇದೆ, ಜಾಸ್ತಿನೇ ಇದೆ, ಬಟ್ ಸೀಟ್ಸ್ ಎಲ್ಲ ಜಾಸ್ತಿ ಆಗಿದೆ. ಎಲ್ಲ ಕಾಲೇಜುಗಳಲ್ಲೂ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈಡ್ ಬ್ರಾಂಚಸ್ಸು ಇಂಟೇಕ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕಟ್ ಆಫ್ ಸ್ವಲ್ಪ ನಾರ್ಮಲ್ ಆಗಬಹುದು ಅಂತ ಇತ್ತು. ಜೊತೆಗೆ ಒಂದಷ್ಟು ಹೊಸ ಕಾಲೇಜಸ್ಸು ಯೂನಿವರ್ಸಿಟಿ ಬರೋದ್ರಿಂದ ಕಟ್ ಆಫು ಲಾಸ್ಟ್ ಇಯರ್ ಥರನೇ ಇರ್ಬೋದು, ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋ ಐಡಿಯಾ ಇತ್ತು. ಹಾಗಾಗಿ ಅಂಥವ್ರಿಗೋಸ್ಕರ ಈ ವಿಡಿಯೋ ಯಾವ್ಯಾವುದು ಹೊಸ ಕಾಲೇಜ್ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಸೊ ಇಲ್ಲಿ 240 ಸೀಟಲ್ಲಿ ಎಷ್ಟು ಸೀಟು ಥ್ರೂ KE ಅಲರ್ಟ್ ಆಗುತ್ತೆ? ಎಲ್ಲ 240 ಸೀಟು ಗೌರ್ಮೆಂಟ್ ಸೀಟ್ಸ್. ಯಾಕೆಂದರೆ ಇದೊಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು, VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜು. ಸೊ SNQ ಕೋಟದಲ್ಲಿ ಹೋಗೋರಾದರೆ 12 ಸೀಟ್ ಇರುತ್ತೆ. 60ಕ್ಕೆ 5%, 3. ಸೊ 240 + 12 252 ಸೀಟು ಸಹ KE ಮೂಲಕನೇ ಅಲರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಹೈದ್ರಾಬಾದ್ ಕರ್ನಾಟಕ 18 ಸೀಟ್ ಇರುತ್ತೆ, ರಿಮೈನಿಂಗ್ ಕರ್ನಾಟಕ 207 ಸೀಟ್ ಇರುತ್ತೆ. ಸ್ಪೆಷಲ್ ಕ್ಯಾಟಗರಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆಲ್ಲ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಬೆಂಗಳೂರಲ್ಲೇ ಜಯನಗರಲ್ಲಿ ನ್ಯಾಷನಲ್ ಕಾಲೇಜ್ ಕೇಳಿರ್ತೀರ ನಾವು, ನ್ಯಾಷನಲ್ ಕಾಲೇಜ್ ಬಸವನಗುಡಿ, ನ್ಯಾಷನಲ್ ಕಾಲೇಜ್ ಜಯನಗರ್ ಅಂತ. ನ್ಯಾಷನಲ್ ಕಾಲೇಜ್ ಜಯನಗರ್ ಕ್ಯಾಂಪಸಲ್ಲೇ ಡಾಕ್ಟರ್ ಎಚ್ ನರಸಿಂಹಯ್ಯ ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು. ಸೊ ಇಲ್ಲಿ ಯಾವ್ಯಾವ ಕೋರ್ಸ್ ಬರ್ತಾ ಇದೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್. ನಿಮಗೆ ಮೊಬೈಲಲ್ಲಿ ಕಾಣ್ತಿಲ್ಲ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ 60, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 120, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 60, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 120, CS 120, IS 120, ಎಲೆಕ್ಟ್ರಾನಿಕ್ಸ್ 60, AI ಆ್ಯಂಡ್ DS 60. ಸೊ ಟೋಟಲಿ 360 ಸೀಟು ನ್ಯಾಷನಲ್ ಕಾಲೇಜಲ್ಲಿ ಬರ್ತಾ ಇದೆ. ಈ 360 ಸೀಟಲ್ಲಿ ಥ್ರೂ KE 162 ಜನಕ್ಕೆ ಸಿಗುತ್ತೆ. 162 ಜನ ಪ್ಲಸ್ SNQ ಕೋಟದಲ್ಲಿ 18 ಜನಕ್ಕೆ ಸಿಗುತ್ತೆ. ಇನ್ನು 45% ಸೀಟ್ಸು, ಈ 45% ಸೀಟ್ಸು KE ಮೂಲಕ ಅಲಾಟ್ ಆಗೋದು, 30% ಕ್ಯಾಟಗರಿ 2 ಕಾಮೆಡ್ ಕೆ ಮೂಲಕ ಬರ್ತಾರೆ. ಇನ್ ಮ್ಯಾನೇಜ್ಮೆಂಟ್ ಕೋಟ 25%. ಸೊ ಒಂದು ಚಿಂತಾಮಣಿಯಲ್ಲಿ, ಒಂದು ಬೆಂಗಳೂರಲ್ಲಿ. ನೆಕ್ಸ್ಟ್ ಕಾಲೇಜ್ ಬರ್ತಾ ಇರೋದು ಮೈಸೂರಲ್ಲಿ, ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಶೇಷಾದ್ರಿಪುರಂ ನೀವು ಕೇಳಿರ್ತೀರ, ಬೆಂಗಳೂರಿನ ಶೇಷಾದ್ರಿಪುರಮಲ್ಲಿದೆ, ಕೆಂಗೇರಿಯಲ್ಲಿ ಅವ್ರದ್ದೆಲ್ಲ ಡಿಗ್ರಿ ಕಾಲೇಜಸ್ಸು, PU ಕಾಲೇಜಸ್ ಎಲ್ಲ ಇದೆ. ಫಸ್ಟ್ ಟೈಮ್ ಇವರು ಒಂದು ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡ್ತಿದ್ದಾರೆ ಮೈಸೂರಲ್ಲಿ. ಇಲ್ಲಿ ಯಾವ್ಯಾವ ಕೋರ್ಸಸ್ ಸ್ಟಾರ್ಟ್ ಆಗ್ತಾ ಇದೆ, ಇಂಟೇಕ್ ಎಷ್ಟಿದೆ ಅಂತ ನೋಡೋಣ. A&ML 60 ಸೀಟ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 60, EEE 60, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 60, ಮೆಕ್ಯಾನಿಕಲ್ 60. ಇಲ್ಲಿ ಏನಿದೆ ಅಂದರೆ EEE 60 ಇದೆ, ಎಲೆಕ್ಟ್ರಾನಿಕ್ಸ್ ಮಾತ್ರ ಸ್ಟಾರ್ಟ್ ಮಾಡ್ತಿಲ್ಲ ಇವರು. EEE ಏನೋ ಇವರು ಬಾರಿ ಒಲವು ತೋರಿಸಿದ್ದಾರೆ. EEE ಮೆಕ್ಯಾನಿಕಲ್ ಇದೆ, 3 IT ಬ್ರ್ಯಾಂಚಸ್ ಇದೆ. ಸೊ ಟೋಟಲ್ ಇಂಟೇಕ್ 300, ಥ್ರೂ KE 135 ಸೀಟ್ ಅಲಾಟ್ ಆಗುತ್ತೆ. ಸೊ ಮೈಸೂರಲ್ಲೊಂದು, ಬೆಂಗಳೂರಲ್ಲೊಂದು, ಚಿಂತಾಮಣಿಯಲ್ಲೊಂದು. ನೆಕ್ಸ್ಟು ನೋಡೋದಾದರೆ ಯೂನಿವರ್ಸಿಟಿ, ರೈ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಎಲ್ಲಿ ಬರ್ತಿದ್ದು? 11ನೇ ಮೈಲಿ ದೊಡ್ಡಬಳ್ಳಾಪುರ ನೆಲಮಂಗಲ ರೋಡು, ಮಲ್ಲೋಹಳ್ಳಿ ವಿಲೇಜು ಇದೇನೋ ಕಾಡನೂರು, ದೊಡ್ಡಬಳ್ಳಾಪುರ ತಾಲೂಕು. ಬೆಂಗಳೂರು ಹತ್ರನೇ ಇರುತ್ತೆ ದೊಡ್ಡಬಳ್ಳಾಪುರ ತಾಲೂಕು. ದೊಡ್ಡಬಳ್ಳಾಪುರದಿಂದ ನೆಲಮಂಗಲಕ್ಕೆ ಹೋಗೋ ದಾರಿ ಇಲ್ಲಿದೆ ಅಂದಿದೆ. ಈ ರೈ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 60 ಇದೆ, BTech ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ 60 ಇದೆ. ಸೊ ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ. ಇಲ್ಲಿ 48 ಸೀಟು ಥ್ರೂ KEಯಿಂದ ಹೋಗ್ತಾರೆ. 120ಕ್ಕೆ 48 ಸೀಟು ಥ್ರೂ KEಯಿಂದ ಹೋಗ್ತಾರೆ. ಇನ್ನೊಂದು ಯೂನಿವರ್ಸಿಟಿ ಚಾಣಕ್ಯ ಯೂನಿವರ್ಸಿಟಿ. ಇದು ದೇವನಹಳ್ಳಿ ತಾಲೂಕಲ್ಲಿ ಬರುತ್ತೆ. ದೇವನಹಳ್ಳಿ ಹತ್ರ ಹರಳೂರು ಅಂತ ವಿಲೇಜ್ ಇದೆ, ಅಲ್ಲಿ ಇದರ ಕ್ಯಾಂಪಸ್ ಇರೋದು. ನಿಯರ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹಾಕ್ಕೊಂಡಿದ್ದಾರೆ. ಯಾಕೋ ಗೊತ್ತಿಲ್ಲ, ಎಲ್ಲ ಮೆಜಾರಿಟಿ ಆಫ್ ದ ಇಂಜಿನಿಯರಿಂಗ್ ಕಾಲೇಜಸ್, ಮೆಜಾರಿಟಿ ಆಫ್ ದ ಪ್ರೈವೇಟ್ ಯೂನಿವರ್ಸಿಟೀಸ್, ಡೀಮ್ಡ್ ಯೂನಿವರ್ಸಿಟೀಸ್ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರನೇ ಇದೆ.
ಮೋಸ್ಟ್ಲಿ ಕಾಲೇಜವರೆಲ್ಲ ಅಂದ್ಕೊಂಡಿರ್ಬೋದು ಎಲ್ಲ ಫ್ಲೈಟಲ್ಲೇ ಬರ್ತಾರೆ ಸ್ಟೂಡೆಂಟ್ಸು ಅಂತ. ಈ ಯಲಹಂಕ ರೋಡು, ಇಲ್ಲ ಚಿಕ್ಕಬಳ್ಳಾಪುರ ರೋಡು, ಇಲ್ಲ ಬಳ್ಳಾರಿ ರೋಡು, ಹೈದ್ರಾಬಾದ್ ರೋಡು ಅಂದ್ಕೊಳ್ಳಿ. ಎಷ್ಟು ಕಾಲೇಜ್ ಇದೆ ನೀವು ಹೆಬ್ಬಾಳಿಂದ ಸ್ಟಾರ್ಟ್ ಮಾಡಿದ್ರೆ ಚಿಕ್ಕಬಳ್ಳಾಪುರ ದಾಟಿ ಶಾಶಿವರೆಗೂ ಬರೀ ಇಂಜಿನಿಯರಿಂಗ್ ಕಾಲೇಜಸ್ಸೇ ಇದೆ. ತುಂಬ ಒಳ್ಳೆ ಕಾಲೇಜಸ್ಸು ಇದೆ, ಆ್ಯಾವ್ರೇಜ್ ಕಾಲೇಜಸ್ಸು ಇದೆ, ಬಿಲೋ ಆ್ಯಾವ್ರೇಜ್ ಕಾಲೇಜಸ್ಸು ಸಹ ಇದೆ. ಸೊ ಚಾಣಕ್ಯ ಯೂನಿವರ್ಸಿಟಿಯಲ್ಲಿ ಸಿವಿಲ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಸಸ್ಟೈನಬಿಲಿಟಿ ಇಂಜಿನಿಯರಿಂಗ್ 60, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 60, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 60, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಇಲ್ಲಿರೋದೆ ನೋಡಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಜೊತೆ ಕಂಪ್ಯೂಟರ್ ಸೈನ್ಸ್ 60, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಬ್ರ್ಯಾಕೆಟಲ್ಲಿ VLSI ಆ್ಯಂಡ್ ಎಂಬೆಡೆಡ್ ಸಿಸ್ಟಮ್ 60, ಮೆಕ್ಯಾನಿಕಲ್ ಆ್ಯಂಡ್ ಏರೋಸ್ಪೇಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ಲೇ ಸಪ್ರೇಟ್ ಇರ್ತಿತ್ತು, ಏರೋಸ್ಪೇಸೇ ಸಪ್ರೇಟ್ ಇರ್ತಿತ್ತು. ಚಾಣಕ್ಯ ಯೂನಿವರ್ಸಿಟಿಯಲ್ಲಿ ಎರಡು ಮಿಕ್ಸ್ ಮಾಡಿದ್ದಾರೆ, ಮೆಕ್ಯಾನಿಕಲ್ ವಿತ್ ಏರೋಸ್ಪೇಸ್. ಸೊ 360 ಸೀಟು. ಈ 360ರಲ್ಲಿ 144 ಥ್ರೂ KEA ಬರ್ತಾರೆ. ಇಲ್ಲಿ ನೋಡ್ಬೋದು ಪ್ರೈವೇಟ್ ಯೂನಿವರ್ಸಿಟಿಲಿ ನಿಮಗೆಲ್ಲೂ SNQ ಅಂತ ಕಾಣೋದಿಲ್ಲ. ಹಿಂದೆ ಯಾರೋ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ಪ್ರೈವೇಟ್ ಯೂನಿವರ್ಸಿಟಿಲಿ SNQ ಕೋಟ ಇರೋದಿಲ್ವ ಅಂತ. ಇರೋದಿಲ್ಲ. ನೆಕ್ಸ್ಟು ಇದು ಗೊತ್ತು ನಿಮಗೆ, ಸಪ್ತಗಿರಿ ಕಾಲೇಜ್ ಅಂತಿತ್ತು, ಈ ವರ್ಷದಿಂದ ಯೂನಿವರ್ಸಿಟಿ ಆಗಿದೆ. ಹಾಗಾಗಿ ಇಲ್ಲಿ ಕವರ್ ಮಾಡಿದ್ದೀನಿ ಹೊಸ ಯೂನಿವರ್ಸಿಟಿ ಅಂತ. ಅದಕ್ಕಿಂತ ಇಂಪಾರ್ಟೆಂಟ್ ಇಲ್ಲಿ ಇಂಟೆಕ್ ಸ್ವಲ್ಪ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಹಾಗಾಗಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಸಪ್ತಗಿರಿ ಕಾಲೇಜು ಸೇಮ್ ಕ್ಯಾಂಪಸ್, ಇದು ಹೆಸರುಘಟ್ಟ ರೋಡು. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 2520. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸೆಕ್ಷನಲ್ಲಿ 60 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಎಷ್ಟು ಸೆಕ್ಷನ್ ಆಗ್ಬೋದು ಬರೀ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. 2520. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ A&ML 720. ಒನ್ಸ್ ಅಗೇನ್ ಇಲ್ಲೂ ಥಿಂಕ್ ಮಾಡಿ, 60 ಒಂದು ಸೆಕ್ಷನ್ಗೆ, 60ರಲ್ಲಿ 600, 12 ಸೆಕ್ಷನ್ ಬರುತ್ತೆ. ಬರೀ A&ML 12 ಸೆಕ್ಷನ್ ಬಂದಿರುತ್ತೆ. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ A&DS 180, 3 ಸೆಕ್ಷನ್ ಆಗುತ್ತೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡೇಟಾ ಸೈನ್ಸ್ 360, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ 60 ಒಂದು ಸೆಕ್ಷನು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 180. ಸೊ ಈ 4020 ಟೋಟಲ್ ಸೀಟ್ಸಲ್ಲಿ ಇಲ್ಲಿ ನೋಡಬಹುದು ನೀವು 2520, 720, 180, 360 ಎಲ್ಲ IT ಬ್ರಾಂಚಸ್ ಇರೋದು. 180 + 60 240 ಸೀಟ್ ಮಾತ್ರ ಟ್ರಿಪಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇದೆ. ಈ 4000 ಸೀಟಲ್ಲಿ 1600 ಚಿಲ್ಲರೆ ಸೀಟು ನಿಮಗೆ KEA ಮೂಲಕನೇ ಹೋಗ್ತಾರೆ. ಇಲ್ಲೂ ನೋಡ್ಬೋದು ಯಾವುದೇ SNQ ಕೋಟ ಇಲ್ಲ. ಸೊ ಸಪ್ತಗಿರಿ ಆದ ಮೇಲೆ MIT ಯೂನಿವರ್ಸಿಟಿ, ಇದೇನು ಹೊಸ ಯೂನಿವರ್ಸಿಟಿ ಅಲ್ಲ. ನೀವು ಲಾಸ್ಟ್ ಇಯರ್ ಕಟ್ ಆಫ್ PDF ಡೌನ್ಲೋಡ್ ಮಾಡಿದರೆ KEA ವೆಬ್ಸೈಟಿಂದ MIT ಇತ್ತು, ಬಟ್ ಇಷ್ಟೊಂದು ಬ್ರಾಂಚಸ್ ಇರಲಿಲ್ಲ, ಹಾಗಾಗಿ ಇಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ನಾಟ್ ಎ ನ್ಯೂ ಯೂನಿವರ್ಸಿಟಿ, ಬಟ್ ನ್ಯೂ ಕೋರ್ಸಸ್ ಇದೆ ಇಲ್ಲಿ. ಈ MIT ಯೂನಿವರ್ಸಿಟಿ ಎಲ್ಲಿ ಬರುತ್ತೆ? ದೇವನಹಳ್ಳಿಯಿಂದ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಬರುತ್ತೆ, ನ್ಯಾಷನಲ್ ಹೈವೇ 648. BTech ಇನ್ ಬಯೋಟೆಕ್ನಾಲಜಿ 60, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 540, BTech ಇನ್ ಕಂಪ್ಯೂಟರ್ ಸೈನ್ಸ್ A&ML 240, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 60, ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಕೆಟಲ್ಲಿ IoT 60, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ ರೋಬೋಟಿಕ್ಸ್ 60, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ ಇನ್ ಡೇಟಾ ಅನಾಲಿಟಿಕ್ಸ್ 60, ಎಂಬೆಡೆಡ್ ಸಿಸ್ಟಮ್ಸ್ ಆ್ಯಂಡ್ VLSI ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಇದು 60. ಸೊ ಟೋಟಲ್ಲು ಇಂಟೆಕ್ ಇಲ್ಲಿ MIT ಯೂನಿವರ್ಸಿಟಿಲಿ 1140 ಇರುತ್ತೆ. ಥ್ರೂ KEಯಿಂದ 456 ಜನಕ್ಕೆ ಅಲಾಟ್ ಮಾಡ್ತಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ, ಈ ವರ್ಷ ಕಟ್ ಆಫ್ ಹಾಗೆ ಇರುತ್ತಾ, ಕಡಿಮೆ ಆಗುತ್ತಾ, ಜಾಸ್ತಿ ಆಗುತ್ತಾ ಅಂತ. ನನ್ನ ಗಮನಕ್ಕೆ ಬರದೆ ಇನ್ನೊಂದಷ್ಟು ಕಾಲೇಜು ಯೂನಿವರ್ಸಿಟಿ ಇದ್ದರೆ ದಯವಿಟ್ಟು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ರಿಲೀಸ್ ಮಾಡಿದ್ದಾರೆ KE ಅವರು, ಅದರಲ್ಲಿ ಚೆಕ್ ಮಾಡ್ಕೋಬಹುದು ನೀವು. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.